KR ವಾಸ್ತು ಗುರೂಜಿ ಅವರು ನಮ್ಮ ಹತ್ರ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ನಮ್ದೆಲ್ಲ ವಾಸ್ತು ನೋಡಿದ್ರು. ತುಂಬ ಇದ್ದಕ್ಕಿದ್ದಂಗೆ ಹೇಳಿದ್ರಲ್ಲ. ಬೇಸ್ಮಠದ ಹತ್ರ ಹೋಗಿ ಸ್ವಾಮೀಜಿಗೆ ಅದೊಂದು ಬೇಸ್ಮಠ ನೋಡಿ, ಈ ಮನುಷ್ಯನು ಮುಂದೆ ಕೆಟ್ಟಕ್ಕೆ ಹೋಗಿರಲ್ಲ, ಅದಾಗೋದು ಇಲ್ಲ ಅಂತ ಒಂದು ಮಾತು ಹೇಳಿ. ನೀವು ಇಷ್ಟು ದಿನ ಬದುಕಿದ್ದ ಬಹಳ ನೀವು ಹೆಚ್ಚಿಂದು, ನೀವು ಇಷ್ಟೊತ್ತಿಗೆ ನೀವು ಸಾಯ್ಬೇಕಾಗಿತ್ತು ಅವರು. ನಾನು ಡಾಕ್ಟರ್ ಆಗಿ ಹೇಳ್ತಾ ಇದ್ದೇನೆ, ಇಟ್ ಈಸ್ ಒನ್ ಕೈಂಡ್ ಆಫ್ ಮಿರಾಕಲ್. ಒಂದು ವರ್ಷ ಫೇಲ್ ಇಲ್ಲ ನಾನು ಮಾಡ್ತಕ್ಕಂಥ ಕೆಲಸ. ಕರುಣಾಕರ್ ರೆಡ್ಡಿ ವಾಸ್ತುನ ಬಹಳ ಜನಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ತೋರಿಸ್ರಿ ಅಂತಂದ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತೋಂ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಸಮಸ್ತ ವೀಕ್ಷಕರಿಗೆ ಅಷ್ಟೈಶ್ವರ್ಯ ನೀಡಿ ಕಾಪಾಡಲಿ ಅಂತ ಬೇಡ. ಮನುಷ್ಯ ಜೀವಿ ಪ್ರಪಂಚದ ಅತಿ ಬುದ್ಧಿವಂತ ಜೀವಿ ಬ್ರಹ್ಮಾಂಡದಲ್ಲಿ. ಆ ಬುದ್ಧಿವಂತಿಕೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ವಿಜ್ಞಾನವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಬುದ್ಧಿಗೆ ವಿಜ್ಞಾನ ಎಷ್ಟು ಮುಂದುವರೆದರೂ ಕೂಡ 21ನೇ ಶತಮಾನ ನೋಡಿ, ಆಲ್ರೆಡಿ ಕಂಪ್ಯೂಟರ್ ಯುಗ ಆಗಿದೆ. ಆದರೂ ಕೂಡ ಮನುಷ್ಯ ದಿನನಿತ್ಯದ ಬದುಕಿನಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಕಾಣ್ತಾನೇ ಇದ್ದೀವಿ, ಅದಕ್ಕೆ ಪರಿಹಾರ ಹತ್ರ ಹುಡುಕ್ತಾನೇ ಇದ್ದೀವಿ. ಕೆಲವಾರು ಪರಿಹಾರಗಳು ದೊರಕ್ತಿದ್ದಾವೆ, ಕೆಲವಾರು ಸಿಗ್ತಾನೇ ಇಲ್ಲ. ಅದು ಯಾಕೆ 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 ವೈ 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 ಅಂತ ಹುಡುಕಾಟದಲ್ಲೇ ನಮ್ಮ ಜೀವನವನ್ನು ಕಳೆದಾಗ್ತಾ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನಿಸೋದು ಒಂದೇ, ಯಾವುದೋ ಅಗೋಚರ ಶಕ್ತಿ, ಯಾವುದೋ ಒಂದು ಕಾಣದ ಕಣ್ಣು ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲಿ ನಾನು ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತಂದರೆ, ಒಂದು ಸ್ಥಾನಬಲ ಅನ್ನೋದು ಅತಿ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಬೇಕಾದದ್ದು ಅನ್ನೋದು ನನ್ನ 5 ಲಕ್ಷ ಕಿಲೋಮೀಟರ್ಗಳ ಪ್ರಯಾಣದಲ್ಲಿ ಅನುಭವ ಮತ್ತು ನಿದರ್ಶನಗಳ ಆಧಾರದ ಮೇರೆಗೆ ನನಗೆ ಸಿಕ್ಕಂಥ ಒಂದು ಬ್ರಹ್ಮಾಸ್ತ್ರ. ಗುರೂಜಿ ಅವರು ನಮ್ಮ ಹತ್ರ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ನಮ್ಮದೆಲ್ಲ ವಾಸ್ತು ನೋಡಿದ್ರು. ತುಂಬ ಇದ್ದಕ್ಕಿದ್ದಂಗೆ ಹೇಳಿದ್ರಲ್ಲ, ಏನೇನು ಹೆಂಗೆ ಅಂದರೆ ನನಗೆ ನಾನು ಆಲ್ರೆಡಿ ನಾನು ವಾಸ್ತುನ ಫಾಲೋ ಮಾಡಿ ನಾನು ಪ್ರಕೃತಿ ಪ್ರಕಾರ ಮಾಡ್ಕೊಂಡಿದ್ದೀನಿ. ಬಟ್ ಅವರು ನನ್ನ ಪ್ರಕೃತಿಯಲ್ಲಿದ್ದೀನಿ ಅಂತೇಳ್ಬಿಟ್ಟು ನೋಡಿ, ಅವರು ಎಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ನಾನು ತುಂಬ ಜನ ಕೇಳ್ತಾಯಿದ್ರು. ನಾನು ಪ್ರಕೃತಿ ವಾಸ್ತುವನ್ನು ನಾನು ನಂಬೋದು. ಸೊ ಬಂದು ನೋಡಿ ತುಂಬ ಪ್ರಕೃತಿ ಪರವಾಗಿ ಏನೇನಿದೆಯೋ ಏನೇನು ಹೆಂಗೆ ಆಗುತ್ತೋ ಎಲ್ಲ ಪರ್ಫೆಕ್ಟಾಗಿ ಹೇಳಿದ್ರು ಅವ್ರು. ನನಗೆ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ನಾನು ನಂಬೋದು ಪ್ರಕೃತಿನ, ಅವರು ನನಗೆ ಪ್ರಕೃತಿಗೆ ಹತ್ತಿರದಲ್ಲಿ ಇದ್ದಾರೆ ಅಂತ ಅನಿಸ್ತು, ಪ್ರಕೃತಿ ಹತ್ತಿರದಲ್ಲಿ ವ್ಯವಸ್ಥೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು. KR ವಾಸ್ತು ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ನನ್ನ ಸುಮಾರು 10 ವರ್ಷಗಳ ಅನುಭವ, ಆಧಾರ, ನಿದರ್ಶನಗಳ ಸಮೇತ ಮತ್ತು ನನ್ನ ಅನುಭವಕ್ಕೂ ಕೂಡ ನಾನು ಕೂಡ ಅದನ್ನು ಅಳವಡಿಸ್ಕೊಂಡು ನಾನು ಹೇಗಿದ್ದೆ ಹೇಗಾದೆ ಅನ್ನೋದನ್ನು ನಿರೂಪಿಸ್ತಾ ಬಂದಿದ್ದೇನೆ. ಮತ್ತು ಎಷ್ಟೋ ಮನೆಗಳನ್ನು, ಫ್ಯಾಕ್ಟ್ರಿಗಳನ್ನು, ದೇವಸ್ಥಾನಗಳನ್ನು, ಮತ್ತು ಶಾಲಾ ಕಾಲೇಜುಗಳನ್ನು, ವ್ಯಾಪಾರ ಸ್ಥಳಗಳನ್ನು ಸಾಕಷ್ಟು ನೋಡಿದ್ದೀನಿ. ಸಾಕಷ್ಟು ರಿಸಲ್ಟ್ಸು ಅಂದರೆ ಫಲಿತಾಂಶಗಳನ್ನು ಕೊಟ್ಟಿದ್ದೀನಿ, ಫಲಿತಾಂಶಗಳು ನೋಡಿದ್ದೀನಿ, ಒಳ್ಳೆಯದು ಮತ್ತು ಕೆಟ್ಟದ ಫಲಿತಾಂಶಗಳನ್ನು. ಹಾಗಾಗಿ ಅದನ್ನು KR ವಾಸ್ತು ಅಂತ ನಾನು ಮಾಡಿದ್ದೀನಿ. ಹಾಗಾಗಿ ಇದನ್ನು ನಂಬೋದೇ ಹೇಗೆ ಅನ್ನೋದು ನಮಗೆ ಒಂದು ಕ್ವಶನ್ ಇದೆ. KR ವಾಸ್ತು ನಂಬೋದೇ ಹೇಗೆ? ಜಗಳೂರು ತಾಲೂಕಿನಂದು ಹಿರಿಯೂರು. ನಾನು ಇಲ್ಲಿ ಕಲ್ಮಠ ಕ್ಲಿನಿಕ್ ಅಂತ ಮಾಡಿದ್ದೀನಿ. ನನಗೆ ಮೊದಲಿಂದಲೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಸಂಬಂಧಗಳು ಆಗಿಂದಾಗಿ ಕಿರಿಕಾಗ್ತಾ ಇದ್ವು. ಹಾಗಾಗಿ ನಾನು ಯಾಕೆ ಒಂದ್ಸಲ ಇದನ್ನ ನಾನು ಮಾಡಿಸಬಾರ್ದು, ಒಂದ್ಸಲ ನೋಡೋಣ, ಟ್ರೈಲ್ ಅಂಡ್ ಎರರ್, ನಾನು ಮಾಡೋದ್ರಿಂದ ಏನು ತಪ್ಪೇನೈತಿ ಅಂತ ನಾನು ಗುರುಗಳಿಗೆ ನಾನು ಫೋನ್ ಮಾಡಿದೆ. ಗುರುಗಳು ಬಂದಲ್ಲಿ ನನ್ನ ಸೀದಾ ನಮ್ಮ ಡೋರ್ ಹತ್ರ ಬಂದು ಆ ಬಾಕ್ಲ ಹತ್ರನೇ ಹೇಳಿದ್ರು, ನಿಮ್ಮ ಆರೋಗ್ಯ ಹಂಗೈತಿ ಅಂದ. ನಾನು ಸುಮ್ಮನೆ ಮಾಮೂಲಿ ಚೆನ್ನಾಗೈತಿ ಅಂದೆ. ಇಲ್ಲ, ನೀವು ನೋಡಕ್ ಹೊರಗಷ್ಟೇ ಚೆನ್ನಾಗಿದ್ದೀರಿ, ಒಳಗೆ ಚೆನ್ನಾಗಿಲ್ಲ, ಇನ್ನು ಒಳಗೋಗ ನಡ್ರಿ ಹೆಂಗೈತಿ ನಾನು ಹೇಳ್ತೀನಿ ಅಂದ್ರು. ಎಲ್ಲ ಒಳಗೆ ಎಲ್ಲ ನೋಡಿದ್ರು. ಇಲ್ಲ ರೀ, ನೀವು ಇಷ್ಟು ದಿನ ಬದುಕಿದ್ದ ಬಹಳ ನೀವು ಹೆಚ್ಚಿಂದು, ನೀವು ಇಷ್ಟೊತ್ತಿಗೆ ನೀವು ಸಾಯ್ಬೇಕಾಗಿತ್ತು ಅಂದ್ರು.
ನನಗೆ ಆಶ್ಚರ್ಯ, ಆತಂಕ, ಭಯ ಇದನ್ನೆಲ್ಲ ಕೇಳಿ ವಾಸ್ತು ಇದು ಕೂಡ ಈ ರೀತಿ ಐತಾ ಅಂತ ನನಗೆ ಬಹಳ ಎಮೋಷನ್ ಆಗ್ಬಿಡ್ತು. ನಾನು ಅಪ್ರೋಕ್ಸಿಮೇಟ್ 24-25 ವರ್ಷದಿಂದ ವಾಕ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ನೀನು ಕೇಳಿ ಗುರೂಜಿಯವರು ನನಗೆ ಹೇಳಿದ್ರು, ಎಂಥ ಕೆಲಸ ನಾನು ಮಾಡ್ಕೊಂಡ್ಬಿಟ್ಟೆ, ನಾನು ಹೇಳಿದ ಮಾತು ಹೇಳ್ಬೇಕಾಗಿತ್ತು ಅಂತೇಳಿ ನಾನು ತಡನ ಆಗ್ಲಿಲ್ಲ. ಆಸ್ಪತ್ರೆಗೆ ಹೋದಿ. ಅಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರು, ಇಲ್ಲ ರೀ ಆರ್ಟು ನಿಮ್ದು ಬ್ಲಾಕ್ ಆಗೈತಿ, ಸ್ಟಂಟ್ ಹಾಕ್ಸ್ಲೇಬೇಕು ನಾನು. ಸೀದಾ ಅಲ್ಲೆಲ್ಲ ನಾನು ಸ್ಟಂಟ್ ಹಾಕ್ಸ್ಬಂದು 5-6 ದಿನ ನಾನು ದಾವಣಗೆರೆಯಿಂದ ಜಗಳ ಬರುವಾಗ ನಮ್ಮ ಗುರುಜಿ ಕಂಡ್ರು. ಗುರುಗಳೇ ಅಂದೆ, ನಿಮ್ಗೆ ಏನಾಗಲಿ, ತೀರ್ ಮೇಲೆ ಕಲ್ಲು ಹಾಕಿದ್ರು ಸಾಯಂಗಿಲ್ಲ. ಹಂಗಾಗಿ ಯಾರೇ ವಾಸ್ತು ಮಾಡಿಸ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಆರೋಗ್ಯಕ್ಕೆ ಡಾಕ್ಟರ್ ಏನ್ ಮುಖ್ಯನೋ, ಮನೆಗಳಿಗೆ ವಾಸ್ತು ಅತಿ ಮುಖ್ಯ. ನಮ್ಮ ಮನೆ ಹೆಣ್ಮಕ್ಳಿಗೆ ಈ ಮನೆಗೆ ಬಂದ್ಸುಟ್ರೆ ನಿದ್ದೆನೇ ಬರ್ತಿದ್ದಿಲ್ಲ. ನಾನೇನಪ್ಪ, ನಾವು ಡಾಕ್ಟರ್ ಆಗಿ ನಾನು ಆ ಡಾಕ್ಟರ್ ಈ ಡಾಕ್ಟರ್ ಎಲ್ಲ ಮನೆ ತೋರಿಸ್ತೆ, ಅದೇನು ಕ್ಯೂರೇ ಆಗ್ಲಿಲ್ಲ. ನೀವು ನಾನು ಇನ್ನೊಂದ್ಸಲ ಬಂದಾಗ ನೀವೇ ಹೇಳ್ತೀರಿ ಅಂದ್ರು. ಅವತ್ತಿನಿಂದ ಇವತ್ತಿನ ಸುಖವಾಗಿ ನಿದ್ದೆ ಮಾಡ್ತಾರೆ, ಯಾವುದೇ ತೊಂದರೆ ಇಲ್ಲ. ಆರೋಗ್ಯ ಕೂಡ ಬಹಳ ಚೆನ್ನಾಗೈತಿ. ನಾನು ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಒನ್ ಕೈಂಡ್ ಆಫ್ ಮಿರಾಕಲ್. ಗುರುಜಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತೇನೆ. ಯಾವುದೇ ವಿಚಾರ ಆಗಿರಲಿ ನಾವು ಪಾರದರ್ಶಕವಾಗಿರ್ಬೇಕು. ಒಂದು ವಿಚಾರನ ಮೂಢನಂಬಿಕೆಯಿಂದ ನಂಬುವ ವಿಚಾರಗಳು ಅಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಪಂಚದಲ್ಲಿ ನನಗೆ ತಿಳಿದ ಹಾಗೆ ಮೋಸ ಮಾಡೋದಕ್ಕಿಂತ ಮೋಸ ಹೋಗನೇ ದೊಡ್ಡ ಮೋಸಗಾರ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಯಾವುದೇ ಇರಲಿ, ಒಂದು ಪರೀಕ್ಷೆ ಮಾಡಿ ನೀವು. ಹಾಗೆ ನಂಬಬೇಡಿ, ಯಾವುದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ನನ್ನ ಪರೀಕ್ಷೆ ಮಾಡೋದು ಹೇಗೆ, ನೀವು ಕೇರ್ ವಾಸ್ತುನ ಪರೀಕ್ಷೆ ಮಾಡೋದು ಹೇಗೆ. ಎಸ್, ಈಗ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ಸ್ ಎಲ್ಲ ಇರುತ್ತೆ. ಆಫೀಸಿಗೆ ಫೋನ್ ಮಾಡ್ತೀರಾ, ನಾನು ಬರ್ತೀನಿ ನಿಮ್ಮ ಮನೆಗೆ. ನಾನೇ ಇಲ್ಲಿ ನೋಡಿ, ನಮ್ಮ ಕಂಡೀಷನ್ಸ್ ಏನಂದ್ರೆ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರೋದು. ಒಂದು, ನಾನು ಬಂದಾಗ ನಿಮ್ಮ ಮನೆ ಆಗಿರಲಿ, ಗುಡಿಸ್ಲಾಗಿರಲಿ, ಅರಮನೆ ಆಗಿರಲಿ, ನಿಮ್ಮ ಶಾಲಾ ಕಾಲೇಜ್ ಆಗಿರಲಿ, ನಿಮ್ಮ ಬಿಸ್ನೆಸ್ ಪ್ಲೇಸ್ ಆಗಿರಲಿ, ಮತ್ತೆ ನಿಮ್ಮ ತೋಟ ಆಗಿರಲಿ, ಯಾವುದೇ ಒಂದು ಕಟ್ಟಡ ಆಗಿರಲಿ, ನಿವೇಶನ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಬಂದು ನೋಡಿದಾಗ ಅಲ್ಲಿ ನಾನು ಅಲ್ಲಿನ ಆಗುಹೋಗುಗಳನ್ನು, ಅಲ್ಲಿನ ವರ್ತಮಾನ ಭೂತ ಭವಿಷ್ಯವನ್ನು ನನಗೆ ಸಾಧ್ಯವಾದಷ್ಟು, ಯಾಕಂದ್ರೆ ಬಿಕಾಸ್ ಐ ಆಮ್ ನಾಟ್ ಗಾಡ್, ನಾವು ದೇವರಂತಲ್ಲ, ನಾವು ನಿಮ್ಮಂತ ಸರ್ವಸಾಮಾನ್ಯ ಮನುಷ್ಯ. ಆದರೆ ನನ್ನ ಅನುಭವದಲ್ಲಿ, ನನ್ನ ವಿದ್ಯಾವಂತರ ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ನನಗೆ ಸಿಕ್ಕಂತ ನಿದರ್ಶನಗಳ ಆಧಾರ ಮೇಲೆ ಹೇಳ್ತಾ ಇರೋದು. ಒಂದು, ಅಲ್ಲಿ ನಾನು ಏನಾದರೂ ಅಲ್ಲಿನ ವರ್ತಮಾನ ನಿಮಗೆ, ಅಲ್ಲಿನ ಭವಿಷ್ಯ ನಿಮಗೆ ಹೋಲುವಂಥದ್ದೇನಾದರೂ ಹೇಳಿದಲ್ಲಿ, ನಾನು ಹೇಳಿದ್ದ ವಿಚಾರಕ್ಕೂ ನಿಮಗೂ ಹೋಲಿಕೆಯಾದಲ್ಲಿ, ಸಮಂಜಸವಾಗಿದ್ದಲ್ಲಿ ನೀವು ಅವಾಗ ಆಟೋಮೆಟಿಕ್ ನಂಬ್ತೀರಾ. ಇಲ್ಲಾಂದ್ರೆ ಯಾಕೆ ನಂಬ್ತೀರಾ ಅಲ್ವಾ? ಆ ನಂಬಿದ ಮೇಲೆ ಸೆಕೆಂಡ್ ಸ್ಟೆಪ್ ನಾವೇನು ಮಾಡ್ತೀವಿ, ಅಲ್ಲಿನ ಪರಿಹಾರಕ್ಕೆ ಮುಂದಕ್ಕೆ ಸಾಗ್ತಾ ಹೋಗ್ತೀವಿ. ಇಲ್ಲಾಂದ್ರೆ ಬೇಡ ಅಲ್ವಾ? ತಪ್ಪೇನಿದೆ? ಹಾಗಾಗಿ ನಾನು ಹೇಳೋದಿಷ್ಟೇನೆ, ಪಾರದರ್ಶಕತೆಯಿಂದ ಕೂಡಿದ್ರೆ ಮಾತ್ರ ಒಂದು ವಿಚಾರವನ್ನು ನಂಬಬೇಕು. ಒಂದು ವಿಚಾರದಲ್ಲಿ ಆಳಕ್ಕೆ ಹೋದಂತೆ ಸಿಗೋದು ಪಕ್ವವಾದ ವಿಚಾರವನ್ನು ಕಾಣ್ತಾ ಹೋಗ್ತದೆ ಅನ್ನೋದು ಸ್ಪಷ್ಟ. ಎರಡನೇದು, ಒಂದು ವಿಚಾರವನ್ನು ನಿದರ್ಶನಗಳ ಮೂಲಕ ನಾವು ವಿಚಾರವನ್ನ ಕೇರ್ ವಾಸ್ತು ಇದೆಯಾ ಅಥವಾ ಇಲ್ವಾ, ನಂಬಬಹುದಾ, ಇದರ ಫಲಿತಾಂಶಗಳು ಹೇಗಿದ್ದಾವೆ ಅನ್ನೋದನ್ನ ಸ್ಪಷ್ಟವಾಗಿ ಒಂದು ವಿಚಾರದಲ್ಲಿ ನಿದರ್ಶನಗಳ ಮೂಲಕ, ಕೆಲವು ವಿಡಿಯೋಸ್ಗಳ ಮೂಲಕ ತಿಳ್ಕೋಬಹುದು. ನನ್ನ ಹೆಸರು JR ಧನಂಜಯ ರೆಡ್ಡಿ ಅಂತ, ದಿಬ್ಬದಹಳ್ಳಿ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲಾ. 2011 ಇಸ್ವಿ ಜನವರಿ ತಿಂಗಳಲ್ಲಿ ಕರುಣಾಕರ್ ರೆಡ್ಡಿ ಅವ್ರು ನಮ್ಮ ಮನೆಗೆ ಬಂದರು. ಭಾಳ ತೊಂದರೆ ಆಗಿಬಿಟ್ಟತೆ, ಏನು ಬೆಳೆ ಇಟ್ಟರು ಕೈಗೆ ಹತ್ತಾ ಇಲ್ಲ, ಏನು ಮಾಡೋಕೆ ಹೋದ್ರೂ ಲಾಸ್ ಆಗ್ತೈತೆ, ಏನು ನೋಡಪ್ಪ ಮನೆ ಹತ್ರ ಸ್ವಲ್ಪ ಏನಾಗಿದೆ ಅಂತ ಕೇಳಿದೆ. ಅವ್ರ ಮನೆ ಒಳಗಡೆ ಎಲ್ಲ ನೋಡಿದ್ರು. ನೋಡಿ ಹೊರಗಡೆ ಬಂದು ಮುಂದ್ಗಡೆ ಟಾಪ್ ಸೀಲಿಂಗಲ್ಲಿ 1.5 ಅಡಿ ಸಜ್ಜ ಎಕ್ಸ್ಟ್ರಾ ಇತ್ತು, ಮನೆಯಿಂದ ಮುಂದಕ್ಕೆ ಬಂದಿತ್ತು ಈಶಾನ್ಯದಲ್ಲಿ. ಈ ಸಜ್ಜ ಇಟ್ಕೊಂಡಷ್ಟು ನಿನಗೆ ತಲೆ ಮೇಲೆ ಭಾರ ಅಂದರೆ ಸಾಲ ಭಾಳ ಇರುತ್ತೆ, ಇದು ಇಟ್ಕೊಂಡಷ್ಟು ನೀನು ಸಾಲಗಾರನ ಆಗ್ತೀಯ, ನೀನು ಇದು ಹೊಡೆದಾಕಿ ನೀನು ಏನು ಮಾಡಿದ್ರೆ ಸಕ್ಸಸ್ ಆಗಿಬಿಡ್ತಿ ಅಂತ ಹೇಳೋದು. ಅದೇ ಮನೆಯಲ್ಲೇ ಮೊದಲು ವಾಸ ಇದ್ದಿದ್ದು, ಅದೇ ಮನೆಯಲ್ಲೇ 2007ರಿಂದ ಅದೇ ಮನೆಯಲ್ಲೇ ವಾಸ ಇದ್ದೀನಿ. ಸಕ್ಸಸ್ ಆಗಲೇ ಇಲ್ಲ. 2012 ಇಸ್ವಿ ಜನವರಿಯಲ್ಲಿ ಬಂದು ಹೊಡಿಸಿ, ಏನಪ್ಪ ಹಿಂಗೆ ಬದನೆಕಾಯಿ ಹಾಕ್ಬೇಕು, ಅದೇನು ಬದನೆಕಾಯಿನ ಹಾಕು, ಯಾತದ್ದನ್ನ ಹಾಕು, ನೀನು ಸಕ್ಸಸ್ ಆಗ್ತೀಯ ನೋಡೀಗ ಅಂದರು. ಆಗಿನಿಂದಲೇ 1 ವರ್ಷ ಫೇಲ್ ಇಲ್ಲ ನಾನು ಮಾಡ್ತಕ್ಕಂಥ ಕೆಲಸ. ವಾಸ್ತು ಪರಿಣಾಮ ಬೀರುತ್ತೆ, ವಾಸ್ತು ಎಲ್ಲ ನಂಬಿಕೆನೂ ಇದೆ ನಮಗೆ, ಟೋಟಲ್ ವಾಸ್ತು ಎಲ್ಲ ನಂಬಿಕೆ ಇದೆ. ಈ ಹುಟ್ಟು ಎಷ್ಟು ಖಚಿತನೋ ಸಾವು ಅಷ್ಟೇ ನಿಶ್ಚಿತ. ಆದರೆ ನಾವು ಸ್ಥಾನಬಲದ ಆಧಾರದ ಮೇಲೆ ಒಂದು ಕನ್ಸ್ಟ್ರಕ್ಷನ್ ಇದ್ದರೆ ನಾವು ಅಲ್ಲಿ ಒಂದು ಸುಖಮಯ ಜೀವನದತ್ತ ಸಾಧ್ಯವಾದಷ್ಟು